I'm really happy that I'm here, and I'm very happy that Channabaswa sir and Anita ma'am have invited us here. So thank you so much. ಅವರಿಗೆ ತುಂಬ ಖುಷಿ ಆಗ್ತಿದೆ ಅವ್ರನ್ನ ಇನ್ವೈಟ್ ಮಾಡೋದಕ್ಕೆ, ಇಲ್ಲಿ ಬಂದಿದ್ದಕ್ಕೆ. ನಾವೆಲ್ಲ ಸೇರಿ ಅವ್ರನ್ನ ಇನ್ವೈಟ್ ಮಾಡಿದ್ದಕ್ಕೆ ಅವರು ತುಂಬ ಧನ್ಯವಾದ ಹೇಳ್ತಿದ್ದಾರೆ ಅವ್ರಿಗೆ, ನಮಗೆ. And Mysore Dhyana Dasara 2025, super successful, very good, thank you, congratulations. ಮೈಸೂರು ಧ್ಯಾನ ದಸರಾ ಅದ್ಭುತವಾಗಿ ಯಶಸ್ವಿಯಾಗಿದೆ, ಸೂಪರಾಗಿ ಸಕ್ಸಸ್ ಆಗಿದೆ, ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಿದ್ದಾರೆ. ನಾನು ಮದರ್ ಟಂಗ್ ಕನ್ನಡ. ಎಸ್, ಫರ್ ಕನ್ನಡ ಇಲ್ಲ, ಬೇಡ, ಬರಲ್ಲ, ಸ್ವಲ್ಪ. ಊಟ ಆಯ್ತಾ, ಚೆನ್ನಾಗಿದೆಯಾ, అయిపోయింది, కన్నడ అయిపోయింది. మైసూర్కి వచ్చి చాలా ఆనందంగా ఉంది. ఐమ్ వెరీ హ్యాపీ కమింగ్ టు మైసూర్. థ్యాంక్ యూ కోటేశ్వర ఫర్ ఇన్సిస్టింగ్ మీ టు కమ్ హియర్. ఆల్ థ్యాంక్స్ టు కోటేశ్వర ಫಾರ್ ಬ್ರಿಂಗಿಂಗ್ ಮೀ ಹಿಯರ್. ಮೈಸೂರಿಗೆ ಬಂದಿದ್ದು ತುಂಬ ಖುಷಿ ಆಗ್ತಿದೆ. ಇದಕ್ಕೆ ಕಾರಣ ಕೋಟೇಶ್ವರ ಸರ್ ಅವರೇ ಒತ್ತಾಯ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಅವರಿಗೆ ತುಂಬ ಧನ್ಯವಾದ, ನಮ್ಮ ಕಡೆಯಿಂದ ಕೂಡ ಧನ್ಯವಾದ. And very happy to see all the masters, Karnataka masters. It's a great work. What we are doing is not an ordinary work. It's the greatest work in the humanity. ಮೈಸೂರು ಮಾಸ್ಟರ್ಸ್ನೆಲ್ಲ ನೋಡಿ ಖುಷಿ ಆಯಿತು. ನಾವು ಸಾಮಾನ್ಯವಾದ ಕೆಲಸ ಮಾಡ್ತಾ ಇಲ್ಲ, ಅತ್ಯುನ್ನತವಾದ ಕೆಲಸ ಇದು ಆರ್ಡಿನರಿ ಕೆಲಸ ಅಲ್ಲೇ ಅಲ್ಲ. And only great masters from all over the world are connecting to PSSM. ತುಂಬ ಅತ್ಯುನ್ನತವಾದ ಒಬ್ಬ ಗುರುಗಳು, ಮಾಸ್ಟರ್ಸ್ಗಳು ಮಾತ್ರ PSSMಗೆ ಕನೆಕ್ಟ್ ಆಗ್ತಾರೆ, ಬೇರೆಯವ್ರಿಗೆ ಸಾಧ್ಯ ಇಲ್ಲ. And one of the great masters is Jennifer from Minneapolis. ಅದರಲ್ಲಿ ಒಬ್ಬ ಗ್ರೇಟೆಸ್ಟ್ ಮಾಸ್ಟರ್ ಜೆನಿಫರ್ ಫ್ರಮ್ ಮಿನಿಯಾಪೋಲಿಸ್, from United States, US ಇಂದ. And she's here to meet you all. ಅವ್ರು ಇಲ್ಲಿಗೆ ಬಂದಿದ್ದು ನಮ್ಮನ್ನೆಲ್ಲ ಭೇಟಿಯಾಗಕ್ಕೆ. ಅವ್ರಿಗೊಂದ್ಸರಿ ಜೋರಾಗಿ ಚಪ್ಪಾಳೆ. And to take meditation and the message of oneness to the entire world. ಅವ್ರು ಇಲ್ಲಿಗೆ ಬಂದಿದ್ದೆ ಒಂದು ಧ್ಯಾನದ ಒಂದು ಸಂದೇಶವನ್ನು, ನಾವೆಲ್ಲ ಒಂದೇ ಅಂತಕ್ಕಂಥ ಸಂದೇಶವನ್ನು ಎಲ್ರಿಗೆ ಸಾರಕ್ಕೆ ಬಂದಿದ್ದಾರೆ ಇಲ್ಲಿಗೆ ಅವರು, US ಇಂದ. And I request to Jen to say a few words before I say anything. I just want to say thank you for having me. It is absolutely beautiful here and I can feel the energy in the room. ನಮಗೆಲ್ಲ ತುಂಬ ಧನ್ಯವಾದ ಹೇಳ್ತಿದ್ದಾರೆ ಅವರು ಇಲ್ಲಿ ಅವ್ರನ್ನ ಕರೆಸ್ಕೊಂಡಿದ್ದಕ್ಕೆ. Also I want to say that your mission of spreading meditation globally is a success as we. ಹಾಗೆ ನಮ್ಮ ಮೆಡಿಟೇಷನ್ ಧ್ಯಾನ ಒಂದು ಪ್ರಚಾರದ ಒಂದು ಮಿಷನ್ ಏನಿದೆ, ಎಲ್ಲ ಮೈಸೂರೆಲ್ಲ ಧ್ಯಾನ ಮೈಸೂರು ಆಗಬೇಕಂತ ಅದಕ್ಕೂ ಕೂಡ ಅವರು ಭಾಗಿಯಾಗಿದ್ದಾರೆ. We just had a Healing LA Summit in California. ಕ್ಯಾಲಿಫೋರ್ನಿಯಾದಲ್ಲಿ ಮೆಗಾ ಮೆಡಿಟೇಷನ್ ಸಮಿಟ್ ಕ್ಯಾಲಿಫೋರ್ನಿಯಾದಲ್ಲಿತ್ತು, ಜಸ್ಟ್ ನಾವು ಮುಗಿಸ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ. And it was a huge success, proving that you have spread meditation globally and it has no limits and no boundaries. So Jen, what is Jen saying is that we just had a 3-day mega meditation summit in California, Los Angeles, where in a span of 3 days 2,000 people came and meditated with Anapanasati. ಮೆಗಾ ಮೆಡಿಟೇಷನ್ ಸಮಿಟ್ ಇತ್ತು ಕ್ಯಾಲಿಫೋರ್ನಿಯಾದಲ್ಲಿ, ಅದು ತುಂಬ ಅದ್ಭುತವಾಗಿ ನಡೀತು. ಅಲ್ಲಿ 2,000 ಧ್ಯಾನಿಗಳು ಭಾಗಿಯಾಗಿದ್ದರು. ನೋಡಿ, ದೊಡ್ಡ ಚಪ್ಪಾಳೆ. Dhyana Jagat, Shakahara Jagat, Pyramid Jagat, 3 goals for all pyramid masters. ನಮ್ಮೆಲ್ಲರ ಒಂದು ಗುರಿ ಏನಪ್ಪ ಅಂದರೆ ಧ್ಯಾನ ಜಗತ್, ಸಸ್ಯಾಹಾರ ಜಗತ್, ಪಿರಮಿಡ್ ಜಗತ್, ಎಲ್ಲರ ಗುರಿಗಳು ಅದೇ. To take this movement forward, this is a huge step. That was the 3rd annual event in Los Angeles with PSSM principles of free entry and free food in LA. ಸೊ ಲಾಸ್ ಏಂಜಲೀಸಲ್ಲಿ ಈ ಒಂದು ಸಮ್ಮಿಟ್ ನಡೀತಲ್ವ, ಅದರ ಉದ್ದೇಶ ಏನಂದರೆ ಈ ಒಂದು 3 ಧ್ಯಾನ ಜಗತ್ತು, ಪಿರಮಿಡ್ ಜಗತ್ತು, ಸಸ್ಯಾಹಾರ ಜಗತ್ತನ್ನ ಸ್ಪ್ರೆಡ್ ಮಾಡೋದಿತ್ತು. ಪ್ಲಸ್ ಅದು ಕೂಡ ನಾವು ಹೇಗೆ
ಫ್ರೀಯಾಗಿ ಧ್ಯಾನ ಹೇಳ್ಕೊಡ್ತಿದ್ವಿ, ಫ್ರೀ ಒಂದು ಅನ್ನದಾನ ಮಾಡ್ತಿದ್ವಿ. ಅದೇ ಥರ ಒಂದು ಕಾನ್ಸೆಪ್ಟಲ್ಲಿ ಜರುಗಿತು ಆ ಒಂದು ಈವೆಂಟು. Dallas, Texas, ma. In Dallas, Texas, we are bringing a US headquarters, mega pyramid, omega pyramid. ಡ್ಯಾಲಸ್ ಟೆಕ್ಸಾಸ್ ಅಂತ ಒಂದು ರಾಜ್ಯದಲ್ಲಿ US ಒಮೆಗಾ ಪಿರಮಿಡ್ ಬರಬೇಕು, ಅದಕ್ಕಾಗಿ ವರ್ಕ್ ಮಾಡ್ತಿದ್ದಾರೆ ಅವರು. Pyramid energy meditation is the only way to bring everyone together, the whole world together. ಪಿರಮಿಡ್ ಶಕ್ತಿ ಮತ್ತು ಧ್ಯಾನ ಶಕ್ತಿಯಿಂದ ಮಾತ್ರ ಎಲ್ಲರೂ ಕೂಡ ಒಗ್ಗೂಡ್ಬೋದು. ಒನ್ನೆಸ್ ಅಂತಕ್ಕಂಥ ಒಂದು ವಸುದೈಕ ಕುಟುಂಬ ಸಾಧ್ಯತೆ ಅದರಿಂದ ಮಾತ್ರ ಸಾಧ್ಯ, ಬೇರೆದ್ರಿಂದ ಸಾಧ್ಯನೇ ಇಲ್ಲ. Because there for anapanasati, for meditation, there is no religion, there is no boundary, there is no gender. Everyone around the world can meditate with this. ನಾವು ಧ್ಯಾನದಲ್ಲಿ ಇಲ್ಲಿ ಯಾವುದೇ ಜಾತಿ ಇಲ್ಲ, ಮತ ಇಲ್ಲ, ಭೇದ ಇಲ್ಲ, ಗಂಡು ಹೆಣ್ಣು ಅಂತಕ್ಕಂಥ ಒಂದು ಭೇದನೂ ಕೂಡ ಇಲ್ಲ. ಅದು ಧ್ಯಾನದಿಂದ ಮಾತ್ರ ಸಾಧ್ಯ, ಬೇರೆದ್ರಿಂದ ಸಾಧ್ಯನೇ ಇಲ್ಲ. And PSSM is an organization to create only masters, only leaders, no followers. ನಮ್ಮ ಸಂಸ್ಥೆಯಲ್ಲಿ PSSM ಅಲ್ಲಿ ಇಲ್ಲಿ ಫಾಲೋವರ್ಸ್ ಇಲ್ಲ, ಎಲ್ಲರೂ ಮಾಸ್ಟರ್ಸು, ಎಲ್ಲರೂ ಲೀಡರ್ಸು. ಅದು ಸಾಧ್ಯ PSSM ಅಲ್ಲಿ ಮಾತ್ರ, ಬೇರೆದ್ರಲ್ಲಿ ಇಲ್ಲ. How many of you here are masters? ಇಲ್ಲಿ ಎಷ್ಟು ಜನ ಮಾಸ್ಟರ್ಸು ಇದಿರಿ? ಕೈ ಎತ್ತಿ. How many of you are leaders? ಎಷ್ಟು ಜನ ಲೀಡರ್ಸ್ ಇದ್ದೀರಿ? ಎಲ್ಲರೂ ಲೀಡರ್ಸ್. ಎತ್ತಿ ಕೈ. How many of you are organizers, meditation organizers? Wow, let's clap. Wonderful. There are 3 things for LPTS. You know the concept LPTS? LPTS ಅಂತ ಕಾನ್ಸೆಪ್ಟ್ ಗೊತ್ತಾ ನಿಮಗೆ? ಗೊತ್ತಿಲ್ಲ. LPTS. First one L. Learn meditation. First is learn meditation. L ಅಂದ್ರೆ ಧ್ಯಾನವನ್ನು ಕಲಿಬೇಕು. P. Practice meditation. ಧ್ಯಾನವನ್ನು ಅಭ್ಯಾಸ ಮಾಡಬೇಕು. P ಅಂದ್ರೆ ಪ್ರಾಕ್ಟೀಸ್ ಮೆಡಿಟೇಷನ್. T. Teach meditation. T ಅಂದ್ರೆ ಧ್ಯಾನ ಹೇಳ್ಕೊಡಬೇಕು ಎಲ್ರಿಗೂ. S ಅಲ್ಲೇ ಸ್ಪ್ರೆಡ್ ಮೆಡಿಟೇಷನ್. S ಅಂದ್ರೆ ಧ್ಯಾನವನ್ನ ಪಸರಿಸಬೇಕು ಎಲ್ಲ ಕಡೆ. This is the LPTS model for all the leaders, for all the organizers. ಇದೇ ಒಂದು ಮಾಡೆಲ್ ಅಥವಾ ಈ ಒಂದು ಸಿದ್ಧಾಂತ ಏನು, ಇದು ಧ್ಯಾನ ಪ್ರಚಾರ ಮಾಡಕ್ಕೆ ಬೇಕೇ ಬೇಕು. ಇದೇ ಸಿದ್ಧಾಂತದ ಮೇಲೆ ಧ್ಯಾನ ಪ್ರಚಾರ ನಡೆಯೋದು. First, students or seekers or anyone will come to you to learn meditation. First step ಏನಂದ್ರೆ ನಿಮ್ಮ ಹತ್ರ ಧ್ಯಾನ ಕಲಿಯಕ್ ಬರ್ತಾರೆ. ಯಾರು ಧ್ಯಾನ ಗೊತ್ತಿಲ್ಲ ಅವ್ರು ಕಲಿಯಕ್ ಬರ್ತಾರೆ. ಫಸ್ಟ್ ಸ್ಟೆಪ್. And how will you find seekers? How will you find students? Who are your seekers and students? ನೀವು ಹೇಗೆ ಧ್ಯಾನವನ್ನ ಕಲಿಯೋರ್ನ ಹುಡುಕ್ತೀರಾ? ಯಾರು ಧ್ಯಾನ ಕಲಿತಾರೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಹೇಗೆ ಹುಡುಕ್ತೀರಾ ಅವ್ರನ್ನ? ಏಕೆ? Who? Your neighbors are your seekers. Your family members are your seekers. You meet on road, they are your seekers. Government officials are your seekers. People who lost someone are your seekers. People who are looking for some purpose are your seekers. People who have diseases are your seekers. Everybody around you, identify who your seekers are. ನಾವು ಧ್ಯಾನ ನಮ್ಮ ಹತ್ರ ಕಲಿಯಕ್ ಬರೋರೆಲ್ಲ ಯಾರು ಅಂದ್ರೆ ಅನಾರೋಗ್ಯದಿಂದ ಇರೋರು, ದುಃಖದಲ್ಲಿರೋರು, ಗೌರ್ಮೆಂಟ್ ಸರ್ವಿಸ್ ಅಲ್ಲಿ ಇರೋರು, ಎಲ್ಲ ವರ್ಗದಲ್ಲಿರೋರೆಲ್ಲ ನಮಗೆ ಧ್ಯಾನ ಬೇಕು ಅಂತ ನಮ್ಮ ಹತ್ರ ಬರ್ತಾರೆ. ಅವರೆಲ್ಲ ಧ್ಯಾನ ಕಲಿಯಕ್ ಬರೋರು. And don't think, oh, if I tell them they won't listen, they won't understand. How you tell them meditation is not like do meditation, it will change your life. The way you tell meditation is first share your experience. With meditation, my life transformed, so you can try this. So, ನೀವು ಧ್ಯಾನ ಕೇಳಕ್ ಬರ್ತಾರೆ ನಿಮ್ಮ ಹತ್ರ, ಬಂದ ತಕ್ಷಣ ಫಸ್ಟ್ ಕಂಪ್ಲೇಂಟ್ ಏನೋ ಅವ್ರು ಕೇಳೋದಿಲ್ಲ ಅಂತ. ಅದು ಆಗ್ಬಾರ್ದು. ನೀವೇನ್ ಮಾಡ್ಬೇಕು, ಅದನ್ನ ಬಿಟ್ಟು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ, ನಿಮ್ಮ ಅನುಭವಗಳು ಹೇಳಿ, ನಮಗೆ ಧ್ಯಾನದಿಂದ ಈ ತರ ಬದಲಾವಣೆ ಆಗಿದೆ ಅಂತ. ಅದು ಕರೆಕ್ಟ್ ವೇ. So there is no force here, just sharing. ಯಾರು ನಾವು ಒತ್ತಾಯ ಮಾಡ್ಬೇಕಾಗಿಲ್ಲ, ನಮ್ಮ ಅನುಭವನ ಶೇರ್ ಮಾಡಬೇಕು, ಹಂಚಬೇಕು ನಮ್ಮ ಅನುಭವನ.
So that's the first step is seekers find meditators to teach meditation. Next. ಅದು ಮೊದಲನೇ ಸ್ಟೆಪ್, ಮೊದಲೇ ಹಂತ. ಧ್ಯಾನವನ್ನ ಕಲಿಯಕ್ಕೆ ನಾವು ಬಂದಿರ್ತಾರಲ್ಲ ಅವರಿಗೆ ಮಾಡ್ಬೇಕಾಗಿದ್ದು ಫಸ್ಟ್ ಹಂತ ಅದು. Second step, practice. So once a new person comes to you, the next step is practicing, making them practice meditation. 21-day meditation, 40-day meditation, 11-day meditation. Invite them to your group. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಧ್ಯಾನವನ್ನ. ಹೇಗೆ 40 days ಮೆಡಿಟೇಷನ್, ಮಂಡಲ ಧ್ಯಾನ ಅಂತ, ಹುಣ್ಣಿಮೆ ಧ್ಯಾನ ಅಂತ, ಈ ತರ ಒಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡ್ಬಿಟ್ಟು ಅವ್ರಿಗೆಲ್ಲ ಇನ್ವೈಟ್ ಮಾಡಿ ಈ ತರ ಧ್ಯಾನ ಪ್ರಾಕ್ಟೀಸ್ ಮಾಡಕ್ಕೆ. And through that practice, listen to their experiences, record experiences in PMC Kannada, and write testimonials. ಸೊ ನಾವೇನ್ ಮಾಡ್ಬೇಕು, ಯಾರು ಬಂದಿರ್ತಾರೆ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಅವ್ರಿಗೆಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ನಾವು ರೆಕಾರ್ಡ್ ಮಾಡಬೇಕು, PMC ಕನ್ನಡದಲ್ಲಿ ನೋಟ್ ಮಾಡಬೇಕು. ಅದನ್ನ ನಾವು ಆ ಕೆಲಸನ ನಾವು ಮಾಡಬೇಕು. So first one, what is first one? ಏನು ಮೊದಲೇದು? Learn meditation. ಧ್ಯಾನವನ್ನ ಕಲಿಬೇಕು. Second, practice meditation. ಪ್ರಾಕ್ಟೀಸ್ ಧ್ಯಾನವನ್ನ ಅಭ್ಯಾಸ ಮಾಡಬೇಕು. Third one, teach meditation. ಧ್ಯಾನ ಹೇಳ್ಕೊಡಬೇಕು. So once that seeker or the student finishes 40-day meditation, then encourage them to teach meditation to their friends, family or colleagues. ಫಸ್ಟ್ ಸ್ಟೆಪ್ ಏನು, ಧ್ಯಾನ ಪ್ರಾಕ್ಟೀಸ್ ಮಾಡಕ್ ಬರ್ತಾರೆ ನಿಮ್ಮ ಹತ್ರ ಕೇಳ್ಕೊಂಡು, ಅದಾದ ತಕ್ಷಣ ನಿಷ್ಠೆ ಮಾಡಬೇಕು. ಕಲ್ತವ್ರು 40 ದಿನ ಕಂಪ್ಲೀಟ್ ಮಾಡಿದ್ಮೇಲೆ ನೀವು ಇನ್ನೊಬ್ರಿಗೆ ಹೇಳ್ಕೊಡಿ ಅಂತ ಹೇಳ್ಬೇಕು. ಅದು ಸೆಕೆಂಡ್ ಸ್ಟೆಪ್. So learn, practice, teach, and then once you see okay they are teaching meditation, then encourage them to organize events. ಫಸ್ಟ್ ಏನು ಹೇಳ್ಕೊಡೋದು, ಪ್ರಾಕ್ಟೀಸ್ ಮಾಡೋದು. ನೆಕ್ಸ್ಟ್ ಏನ್ ಮಾಡ್ಬೇಕು, ಅವ್ರಿಗೆ ನೀವು ಕ್ಲಾಸ್ ತಗೊಳ್ಳಿ, ಹೇಳ್ಕೊಡಿ, ಆಮೇಲೆ ಕ್ಲಾಸ್ ಆರ್ಗನೈಸ್ ಮಾಡಿ ಅಂತ ಹೇಳ್ಬೇಕು. So always we need more organizers, more leaders to lead meditation sessions. ಹೆಚ್ಚೆಚ್ಚು ನಾವೇನ್ ಮಾಡ್ಬೇಕು, ಧ್ಯಾನವನ್ನ ಪ್ರಚಾರ ಮಾಡೋರು, ಆರ್ಗನೈಸ್ ಮಾಡೋರ್ನ ಇನ್ವೈಟ್ ಮಾಡ್ಬೇಕು ನಮ್ಮ ಸಂಸ್ಥೆಗೆ. And the first thing to do that in your own area, in your own area. Don't think I need 100 people, 1000 people, 2000 people. Start small with a small group. ಫಸ್ಟ್ ನಾವೇನ್ ಮಾಡ್ಬೇಕು, ದೊಡ್ಡ ಆಲೋಚನೆ ಮಾಡ್ಬೇಕಾಗಲ್ಲ. ಈ ತರ ಧ್ಯಾನ ದಸ್ತ್ರ ಮಾಡ್ಬೇಕಂತ ಆಲೋಚನೆ ಬೇಡ. ಚಿಕ್ಕ ನಮ್ಮ ಏರಿಯಾ, ಫಾರ್ ಎಕ್ಸಾಂಪಲ್ ಹೆಬ್ಬಾಳಿದೆ, ಹೆಬ್ಬಾಳಲ್ಲಿ ಒಂದು ಗುಂಪು, ನಮ್ಮ ಮನೆಯಿಂದ ಧ್ಯಾನ ಪ್ರಾರಂಭ ಮಾಡೋಣ ಅಂತ ಚಿಕ್ಕದಿಂದ ಮಾಡ್ತಾ ಹೋಗಿ. ದೊಡ್ಡ ಐಡಿಯಾ, ದೊಡ್ಡ ಆಲೋಚನೆಗಳು ಬೇಡ. And don't think that okay the leader or whoever is Chennabaswa sir has to do it or they have to initiate this. You can do it as well in your own areas. ಯಾರು ಒಬ್ರಿಗೋಸ್ಕರ ಕಾಯ್ಬಾರ್ದು, ನನ್ಗೋಸ್ಕರ, ಅನಿತಾ ಮೇಡಮ್ಗೋಸ್ಕರ, ಅಥವಾ ಯಾರು ಶಾಂತಲಾ ಮೇಡಮ್ಗೋಸ್ಕರ ಕಾಯ್ಬಾರ್ದು. ನೀವೇ ಇನಿಷಿಯೇಟ್ ಮಾಡಿ, ನೀವೇ ಪ್ರಾರಂಭ ಮಾಡಿ, ಯಾರಿಗೂ ಕಾಯ್ಬೇಡಿ ನೀವು. And how many of you met Patriji here? ಎಷ್ಟು ಜನ ಪತ್ರಿ ಸರ್ನ ಭೇಟಿಯಾಗಿದ್ದೀರಿ? Okay, so many new people are here. ತುಂಬಾ ಹೊಸಬ್ರಿದ್ದೀರಿ ಇಲ್ಲಿ, ಸರ್ ನೋಡ್ಲಾರ್ದಿರೋರು. So who has not met Patriji? ಯಾರು ಪತ್ರಿ ಸರ್ನ ಭೇಟಿಯಾಗಿಲ್ಲ? Not met. ಯಾರು ಭೇಟಿಯಾಗಿಲ್ಲ? Not met. As we have heard in the video, don't think, oh I did not meet, or I did not see. Forget past. You are here now for a reason, and your work begins now. ನೀವು ಯಾರು ನಾನು ಪತ್ರಿ ಸರ್ನ ಭೇಟಿಯಾಗಿಲ್ಲ ಅಂತ, ಪತ್ರಿ ಸರ್ ಆಗ್ಲೇ ಮೆಸೇಜ್ ಕೊಟ್ಟರಲ್ಲ, ಪಾಸ್ಟ್ ಬಗ್ಗೆ ತಲೆ ಇಟ್ಕೋಬೇಡಿ ಅಂತ. ಆತರ ಥಿಂಕ್ ಮಾಡಬೇಡಿ. ನಾನು ಪತ್ರಿ ಸರ್ನ ಭೇಟಿಯಾಗಿಲ್ಲ, ಗುರುಗಳನ್ನ ಭೇಟಿಯಾಗಿಲ್ಲ ಅಂತ. ಈ ಕ್ಷಣ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ವರ್ತಮಾನ ಯಾವತ್ತೂ ಶಾಶ್ವತವಾದದ್ದು. ಅದನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಕೆಲಸ ನೀವು ಮಾಡಿ. And there is lot of work to do. ತುಂಬಾ ಕೆಲಸಗಳಿದೆ ಮಾಡಕ್ಕೆ. No time for drama, no time for gossip. ನಾಟಕ ಮಾಡಕ್ಕೆ ಟೈಮ್ ಇಲ್ಲ, ಕಮೆಂಟ್ ಜಡ್ಜ್ಮೆಂಟ್ ಮಾಡಕ್ಕೂ ಟೈಮ್ ಇಲ್ಲ. ಟೈಮ್ ಇಲ್ಲೇ ಇಲ್ಲ. Time only for work. ಟೈಮ್ ಇರೋದೆಲ್ಲ ಕೆಲಸ ಮಾಡಕ್ಕೆ. What is the work? ಏನ್ ಕೆಲಸ? LPTS. LPTS ಕೆಲಸ. Learn meditation, practice meditation, teach meditation, spread meditation. That's our work. ಗೊತ್ತಾಯ್ತಲ್ವಾ? LPTS ನಮ್ಮ ಕೆಲಸ, ಅದೇ ಮೇನ್ ಉದ್ದೇಶ ನಮ್ದು. ಅಷ್ಟು ಕೆಲಸ ಇದೆ ನಮ್ಗೆ.
And this is not some hierarchy that first you learn, then you practice. Everything happens simultaneously. ನಮ್ಗೆಲ್ಲ ಗೊತ್ತಲ್ವಾ, ನಾವು ಇವತ್ತು ಧ್ಯಾನ ಕಲ್ತ ತಕ್ಷಣ ನೀವು ಪ್ರಾರಂಭ ಮಾಡ ಅಂತ ಹೇಳ್ತೀವಿ. ಇದೇನ್ ದೊಡ್ಡ ಸೂತ್ರ ಅಥವಾ ಇದೇ ತರ ಸಿಸ್ಟಮ್ ಅಲ್ಲಿ ಹೋಗ್ಬೇಕಂತಿಲ್ಲ. ಧ್ಯಾನ ಕಲಿಬೇಕು, ಹಂಗೆ ಹೇಳಕ್ಕೂ ಶುರು ಮಾಡ್ಬೇಕು, ಸ್ಪ್ರೆಡ್ ಮಾಡಕ್ಕೂ ಶುರು ಮಾಡ್ಬೇಕು. I will be practice meditation and spreading meditation both together. ನಾನು ಧ್ಯಾನ ಅಭ್ಯಾಸ ಮಾಡ್ತಿದ್ದೀನಿ, ಹಾಗೆ ಹೇಳು ಕೊಡ್ತಿದ್ದೀನಿ, ಎರಡೂ ಮಾಡ್ಬೇಕು. To all schools, LPTS model. ಎಲ್ಲ ಶಾಲೆಗಳಿಗೆಲ್ಲ LPTS ಮಾಡೆಲ್ ನ ಅಳವಡಿಸ್ಬೇಕು ನಾವೆಲ್ಲ. So first is the there should be a group to find seekers. Where are the new meditators? ಫಸ್ಟ್ ಕೆಲಸ ಏನಪ್ಪಾ ಅಂದ್ರೆ, ಯಾರು ಧ್ಯಾನ ಕಲಿಯೋರು ಇದಾರೆ ಅವ್ರನ್ನೆಲ್ಲ ನಾವು ಐಡೆಂಟಿಫೈ ಮಾಡ್ಬೇಕು, ಹುಡುಕ್ಬೇಕು ಅವ್ರನ್ನೆಲ್ಲ. And the way to find meditators is see where are people, what is the pain points. For school it is stress, for offices again anxiety, stress. So go with the point and connect with them with their own pain points. ನಾವು ಹೇಗೆ ಅವ್ರನ್ನ ಹುಡುಕ್ಬೇಕು, ಏನಪ್ಪಾ ಹೇಗೆ ಅದಕ್ಕೆ ಮಾರ್ಗ ಏನಪ್ಪಾ ಅಂದ್ರೆ, ಅವ್ರಿಗೆ ಏನ್ ನೋವಿದೆ. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಅಂತೀವಿ ನಾವು, ಅಲ್ಲೆಲ್ಲ ಸ್ಟ್ರೆಸ್ ಇದೆ, ಓದೋ ಸ್ಟ್ರೆಸ್. ಆಫೀಸ್ ವರ್ಕರ್ಸ್ಗೆ ಅಲ್ಲಿ ಆಂಗ್ಸೈಟಿ ಇದೆ, ಕೆಲಸ ಮಾಡಿ. ಆಮೇಲೆ ಇನ್ನು ಹೊರಗಡೆ ಏನೇನು ಈ ತರ ಪ್ರಾಬ್ಲಮ್ಸ್ ಇದೆ ಅದನ್ನ ನಾವು ಐಡೆಂಟಿಫೈ ಮಾಡಬೇಕು. And teach your kids should be here. Where are your kids? ನಿಮ್ಮ ಮಕ್ಕಳಿಗೆ ನೀವು ಹೇಳ್ಕೊಡ್ಬೇಕು. ಎಲ್ಲಿ ಮಕ್ಕಳು, ಯಾರಿಗೆ ಮಕ್ಕಳು ಕಾಣ್ತಾ ಇಲ್ಲ, ಬರೀ ದೊಡ್ಡವರು ಇದ್ದೀರಿ, ಎಲ್ಲಿ ಮಕ್ಕಳು? Ellie, bring them here. ಕರ್ಕಮ್ಮನಿಲ್ಲಿ. And they and teach them meditation and make them practice meditation. ಅವ್ರಿಗೆ ಹೇಳ್ಕೊಡಿ, ಜೊತೆಗೆ ಅಭ್ಯಾಸ ಮಾಡೋದು ಕೂಡ ಹೇಳಿ, ಅವರಿಗೆ ಹೇಳ್ಕೊಡೋದು ಒಂದೆಲ್ಲ. So they have to organize now. The next thing is getting to organizing. ಯಾವಾಗ ಧ್ಯಾನ ಯಾವಾಗ ಪ್ರಾರಂಭ ಮಾಡ್ತಾರೆ, ಅಭ್ಯಾಸ ಮಾಡ್ತಾರೆ, ಅವರು ಹೇಳ್ಕೊಡಕ್ ಪ್ರಾರಂಭ ಮಾಡ್ಬೇಕು. ಈ ಈವೆಂಟ್ಸ್ ಆರ್ಗನೈಸ್ ಮಾಡಕ್ ಪ್ರಾರಂಭ ಮಾಡ್ಬೇಕು. So we just launched PSSM Corporate. ನಾವು ಇವಾಗ PSSM ಕಾರ್ಪೊರೇಟ್ ಅಂತ ಒಂದು ಈವೆಂಟ್ ನ ಅಥವಾ ಒಂದು ವರ್ಕ್ ನ ಸ್ಟಾರ್ಟ್ ಮಾಡಿದೀವಿ. So where we teach, where we train students, where we train leaders on how to teach meditation in corporates and organizations. ನಾವಲ್ಲಿ PSSM ಕಾರ್ಪೊರೇಟ್ಸ್ ಅಲ್ಲಿ ಹೇಗೆ ನಾವು ಈ ಆರ್ಗನೈಸರ್ ಯಾರು ಈ ಈವೆಂಟ್ ಆರ್ಗನೈಸ್ ಮಾಡ್ತಾರೆ ಅವ್ರಿಗೂ ಕೂಡ ಟ್ರೈನಿಂಗ್ ಕೊಡ್ತೀವಿ. ಹಾಗೆ ಸಂಸ್ಥೆಯಲ್ಲೂ ಕೂಡ ದೊಡ್ಡ ಈವೆಂಟ್ ಲೀಡರ್ಸ್ ಇರ್ತಾರಲ್ಲ ಅವ್ರಿಗೂ ಕೂಡ ಟ್ರೈನಿಂಗ್ ಕೊಡ್ತೀವಿ. Because all leaders, CEOs, leaders, government officials, all in the leadership positions should know meditation. ಆ ಒಂದು ಹೈ ಪೊಸಿಷನ್ ಇರ್ತಾರ ಲೀಡರ್ಸ್ ಯಾರು ಇರ್ತಾರೆ, ಈ ಗವರ್ಮೆಂಟ್ ಅಫಿಷಿಯಲ್ಸ್ ಆಗ್ಬೋದು, IT ಕಂಪನಿಗಳಾಗಿರ್ಬೋದು, ದೊಡ್ಡ ಕಂಪನಿಗಳಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಧ್ಯಾನ ಬೇಕು, ಅವ್ರಿಗೆ ಹೇಳ್ಕೊಡೋದು ಕೂಡ ಗೊತ್ತಾಗಬೇಕು. Because when the leadership is meditating, the whole community will rise. ಯಾವಾಗ ಲೀಡರ್ಸ್ ಧ್ಯಾನವನ್ನ ಅಭ್ಯಾಸ ಮಾಡ್ತಾರೆ, ಆವಾಗ ಅವ್ರ ಕೆಳಗಿರ್ತಕ್ಕಂಥ ಜನಗಳು, ಕಮ್ಯುನಿಟಿ, ಎಲ್ಲ ಒಂದು ಸಾರ್ವಜನಿಕರು ಕೂಡ ಧ್ಯಾನವನ್ನ ಪ್ರಾರಂಭ ಮಾಡ್ತಾರೆ. In PSSM there is no fear, there is no force, there is only friendship. PSSM ಅಲ್ಲಿ ಭಯ ಇಲ್ಲ, ಇಲ್ಲಿ ಫೋರ್ಸ್ ಇಲ್ಲ, ಒತ್ತಾಯ ಇಲ್ಲ, ಇಲ್ಲಿರೋದೆಲ್ಲ ಫ್ರೆಂಡ್ಶಿಪ್, ಸ್ನೇಹ ಎಲ್ಲ ಇಲ್ಲಿ. Here there is no status, no important people, no important donors, there is only friendship. ಇಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲ, ಸ್ಟೇಟಸ್ ಇಲ್ಲ, ಇಲ್ಲಿ ಇರೋದೆಲ್ಲ ಫ್ರೆಂಡ್ಶಿಪ್. Because we are all one. ಯಾಕಂದ್ರೆ ನಾವೆಲ್ಲರೂ ಒಂದೇ, ಬೇರೆ ಅಲ್ಲ. A king or a farmer or anyone, everybody is one. ಯಾರೇ ಆಗ್ಲಿ, ಒಬ್ಬ ಭಿಕ್ಷುಕ ಆಗ್ಲಿ, ಒಬ್ಬ ಫಾರ್ಮರ್ ಆಗ್ಲಿ, ಯಾರೇ ಆಗ್ಲಿ, ಬಡವಾಗ್ಲಿ ಶ್ರೀಮಂತ ಆಗ್ಲಿ, ಎಲ್ಲರೂ ಒಂದೇ, ಬೇರೆ ಇಲ್ಲ. We only take this body is like a dress. We only wear this dress for some time and afterwards we change our dresses. ನಾವು ಈ ದೇಹಕ್ಕೆ ಏನು ಬೆಲೆ ಕೊಡೋದಿಲ್ಲ, ಜಸ್ಟ್ ಈ ಬಟ್ಟೆ ಇದೆಲ್ಲ ಆತರ ಅಷ್ಟೇ. ಯಾಕಂದ್ರೆ ಸ್ವಲ್ಪ ದಿನ ಇರುತ್ತೆ ಬಟ್ಟೆ, ಮತ್ತೆ ಚೇಂಜ್ ಮಾಡ್ತೀವಿ. ಅದೇ ತರ ಬಾಡಿ, ದೇಹ ಕೂಡ. So we can do anything we want. ನಾವು ಏನಾದ್ರೂ ಮಾಡಬಹುದು, ಬೇಕಾದ್ರೂ ಸಾಧಿಸಬಹುದು. We just have to believe in our own God consciousness. ನಾವು ಮಾಡ್ಬೇಕಾಗಿದ್ದು ಒಂದೇ ಒಂದು, ನಮ್ಮಲ್ಲಿರ್ತಕ್ಕಂಥ ದೈವತ್ವನ ನಾವು ವಿಶ್ವಾಸ ತಗೋಬೇಕು. So then the answers, all answers are here. Everything is here. ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಎಲ್ಲ ಇಲ್ಲಿದೆ ಎಲ್ಲ. ಫಸ್ಟ್ ನಂಬಬೇಕು ನಾವು. So don't think somebody has to come tell you what to do or somebody has to guide you.
You sit in meditation, all the guidance will come to you. ಒಂದು ತಿಳ್ಕೊಳ್ಳಿ, ಮೇಡಮ್ ಹೇಳೋದು ಅದ್ಭುತವಾದದ್ದು. ನಿಮ್ಗೆ ಯಾರೇ ಬಂದು ಹೇಳ್ಬೇಕು, ಯಾರೋ ಬಂದು ನಮ್ಗೆ ಕರ್ಕೊಂಡು ಹೋಗ್ಬೇಕಂತ ತಲೆ ಕೆಡ್ಸ್ಕೋಬೇಡಿ. ಫಸ್ಟ್ ಧ್ಯಾನ ಕುತ್ಕೊಳ್ಳೋದು ಕಲೀರಿ, ಅಭ್ಯಾಸ ಮಾಡೋದು ಕಲೀರಿ, ಎಲ್ಲ ಬರುತ್ತೆ. If you see something is not happening right or something is not going right, don't stress on, oh, this is wrong, this is wrong. You start your own work in how you see it right. ನೀವು ಏನೋ ಮಾಡ್ಬೇಕಂತಿರ್ತೀರಿ, ಅದನ್ನ ಆಗದಿದ್ದಂದ್ರೆ ಬೇಜಾರು ಪಡಕ್ ಹೋಗ್ಬೇಡಿ. ನೀವು ಪ್ರಾರಂಭ ಮಾಡಿ, ತನ್ನಷ್ಟೇ ತಾನೇ ಎಲ್ಲ ಕೆಲಸಗಳಾಗ್ತಾ ಹೋಗುತ್ತೆ ಧ್ಯಾನ ಇದ್ದಾಗ. As you start, people will join you. ನೀವು ಪ್ರಾರಂಭ ಮಾಡಿ ಎಲ್ಲ ಜನರುಗಳು ಸೇರ್ತೀರಿ. And that's how I go in life. ಇದೇ ತರನೇ ಇದು ಹೋಗೋದು ನಮ್ಮ ಸಂಸ್ಥೆ. I don't wait for people to call me. If I have to do a project, I start, everybody will connect. ಮೇಡಮ್ ಕೂಡ ಅದೇ ತರ ಮಾಡ್ತಿದ್ದಾರೆ. ಅವರು ಯಾರಿಗೂ ಕಾಯಕ್ ಹೋಗಲ್ಲ, ಸ್ಟಾರ್ಟ್ ಮಾಡ್ಬೇಕಂತಾರೆ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡ್ತಾರೆ, ಎಲ್ಲರೂ ಬಂದು ಅವ್ರನ್ನ ಸೇರ್ಕಂತಾರೆ ಅವ್ರ ಜೊತೆ. Masters, very very happy that I'm here, and you all have the ability to bring leaders here, right here. You just have to believe, you just have to say, yes, I'm going to work, and this is global work. This is not only Karnataka's work. This is global work, where all masters will connect and all masters will come here to meet us, to talk to us. But you have to decide today and say, okay, I'm ready to start teaching, I'm ready to start spreading meditation. ಮಾಸ್ಟರ್ಸ್, ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಯಾರಿಗೂ ಕಾಯ್ಬೇಕಾಗಿಲ್ಲ, ಯಾರಿಗೂ ವೇಟ್ ಮಾಡ್ಬೇಕಾಗಿಲ್ಲ. ಒಂದು ಬೇಕೇ ಬೇಕು, ನಿಮ್ಮ ಮೇಲೆ ನಿಮಗೆ ವಿಶ್ವಾಸ, ಅದು ಬರೋದೇ ಧ್ಯಾನ ಸಾಧನೆಯಿಂದ. ಹೀಗೆ ಮಾಡ್ತಾ ಹೋಗಿ ಎಲ್ಲ ಲೀಡರ್ಸು, ಯಾರ್ಯಾರು ದೊಡ್ಡವರು ಇದ್ದಾರೆ, ಎಲ್ಲರೂ ಬಂದು ಇಲ್ಲಿ ಬರ್ತಾರೆ, ಎಲ್ಲರೂ ಬರ್ತಾರೆ. ಯಾರಿಗೂ ಕಾಯಕ್ ಹೋಗ್ಬೇಡಿ, ಫಸ್ಟ್ ನಿಮ್ಮನ್ನು ನೀವು ನಂಬಿ. In meditation, where you see doors, if there is a door here, when you start the project, when you decide, there will be the wall will become a door open for you. ಯಾವಾಗ ನೀವು ಧ್ಯಾನ ಬರ್ತೀರಿ, ಕೆಲಸ ಮಾಡ್ಬೇಕಂತ ಪ್ರಾರಂಭ ಮಾಡ್ತೀರಿ, ಫಸ್ಟ್ ಗೋಡೆ ಇರುತ್ತೆ. ಧ್ಯಾನ ಪ್ರಾರಂಭ ಮಾಡಿದ ತಕ್ಷಣ ಡೋರು ಕಾಣುತ್ತೆ, ಅದು ಓಪನ್ ಆಗುತ್ತೆ ಡೋರು. And that is miracles, everyday miracles. Koteshwar Rao sir is saying, Divashri ma'am is saying. Is that right, ma'am? ಈ ತರ ಒಂದು ಮಿರಾಕಲ್ಸ್ ನಾವೆಲ್ಲರೂ ಕೂಡ ನೋಡ್ತಿದೀವಿ. ಕೋಟೇಶ್ವರ ನೋಡ್ತಿದ್ದಾರೆ, ದಿವ್ಯಶ್ರೀ ಅವ್ರು ನೋಡ್ತಿದ್ದಾರೆ, ನಾವು ಕೂಡ ನೋಡ್ತಿದ್ದೀವಿ ಮಿರಾಕಲ್ಸ್. ಹೌದಾ ಇಲ್ಲ? Don't think about money. Money is not the question. Think about what you want to do, the end product. Then money will come. ನೀವು ದುಡ್ಡಿಗಾಗಿ ಆಲೋಚನೆ ಮಾಡಬೇಡಿ. ಮಾಡಬೇಕಾಗಿದ್ದು ಒಂದೇ ಒಂದು, ನಿಮ್ಮ ಗೋಲ್ ಏನಿದೆ ಆ ಗೋಲ್ ಬಗ್ಗೆ ಥಿಂಕ್ ಮಾಡಿ, ಆ ಗೋಲ್ ಬಗ್ಗೆ ವರ್ಕ್ ಮಾಡಿ, ಆಟೋಮೆಟಿಕಲಿ ಮನಿ ಬರುತ್ತೆ ನಿಮ್ಮ ಹತ್ರ. I'm just coming from a 2-day leadership workshop, teaching the youth on how to be a leader and how to start movements. And the only first step is, first you have to start, not thinking about limitations like, arey, nobody will come, I don't have money, I don't have experience. All these are excuses. Or I am too old, I am too young. These are all excuses. The moment you begin, start the work, see the vision crystal clear, what you want to create, what project you want. Once you see the vision and start taking action, everything will happen. ಒಂದು ಯಾವತ್ತು ಅರ್ಥ ಮಾಡ್ಕೊಳ್ಳಿ, ನೀವು ನಾನು ಹೇಗೆ ಮಾಡಬೇಕು, ಏನು ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಥಿಂಕ್ ಮಾಡಬೇಡಿ. ಫಸ್ಟ್ ನಿಮ್ಮ ವಿಷನ್ ಬಗ್ಗೆ ಅಥವಾ ನಿಮ್ಮ ಒಂದು ಗುರಿ ಏನಿದೆ ಅದ್ರ ಬಗ್ಗೆ ಕ್ಲಾರಿಟಿ ಇರಲಿ. ಆ ಕ್ಲಾರಿಟಿ ಇದ್ಬಿಟ್ಟು ಕೆಲಸ ಮಾಡ್ತಾ ಹೋಗಿ, ಆಟೋಮೆಟಿಕಲಿ ಎಲ್ಲ ನಿಮ್ಮ ಹತ್ರ ಬರುತ್ತೆ, ಎಲ್ಲ ಸೃಷ್ಟಿ ಆಗುತ್ತೆ. ಮೇಡಮು ರೀಸೆಂಟ್ ಆಗಿ ಮೊನ್ನೆನೆ ಯೂತ್ಗಳಿಗೆ ಹೇಗೆ, ಯಂಗ್ಸ್ಟರ್ಸ್ಗೆ ಆ ಲೀಡರ್ಸ್ ಹೇಗಾಗ್ಬೋದು, ಆರ್ಗನೈಸರ್ಸ್ ಹೇಗೆ ಆಗ್ಬೇಕಂತ ಅದನ್ನ ಒಂದು ಟ್ರೈನಿಂಗ್ ಕೊಟ್ಟು ಬಂದಿದ್ದಾರೆ 2 days ಇಂದ. ಅದನ್ನ ಹೇಳ್ತಾ ಇದ್ದಾರೆ. So if you cannot see what you want to create, it will not happen. ನೀವು ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಿ ಅದನ್ನ ಮಾಡಕ್ಕೆ ಪ್ರಯತ್ನ ಮಾಡಿಲ್ಲ ಅಂತಂದ್ರೆ, ಪ್ರಾರಂಭ ಮಾಡಿಲ್ಲ ಅಂದ್ರೆ ಖಂಡಿತ ಅದು ನೆರವೇರಲ್ಲ. ಫಸ್ಟ್ ಪ್ರಾರಂಭ ಮಾಡಿ ಕೆಲಸ. So first see the story, see the vision. Okay, I want to do a Dhyana Mahayagna. This is how the people will be there. People will be full meditating. Masters will be here. He had a vision. So that's why this happened. ಮೇಡಮ್ ಹೇಳ್ತಿರೋದು, ಫಸ್ಟ್ ನೀವು ವಿಷನ್ ಮಾಡ್ಕೊಳ್ಳಿ, ವಿಜುವಲೈಸ್ ಮಾಡ್ಕೊಳ್ಳಿ. ನಾನು ಒಂದು ಧ್ಯಾನ ಮಹಾಯಜ್ಞ ಮಾಡಬೇಕು, ಸ್ಕೂಲಲ್ಲಿ ಧ್ಯಾನ ಹೇಳ್ಕೊಡ್ಬೇಕು, ಇನ್ನೇನೋ ಅದ್ಭುತವಾದ ಕೆಲಸ ಮಾಡ್ಬೇಕಂತ ಒಂದು ವಿಷನ್ ಇಟ್ಕೊಳ್ಳಿ.
ವಿಷನ್ ಇಟ್ಕೊಂಡು ಪ್ರಾರಂಭ ಮಾಡಿ. ಅದೇ ತರ ನಾವು ಕೂಡ ಎಲ್ಲರೂ ಒಂದು ವಿಷನ್ ಇತ್ತು, ಏನು ಈ ಹಾಲೆಲ್ಲ ತುಂಬಬೇಕು, ಎಲ್ಲರೂ ಧ್ಯಾನ ಮಾಡ್ಬೇಕು, ಇಲ್ಲಿ ಧ್ಯಾನ ಯಜ್ಞ ನಡಿಬೇಕು ಅನ್ಕೊಂಡ್ವಿ. ಆ ವಿಷನ್ ಇತ್ತು, ಇದು ಸಾರ್ಥಕ ಆಯ್ತು, ನೆರವೇರ್ತು ಇವಾಗ. ಕರ್ನಾಟಕ ಮಾಸ್ಟರ್ಸ್, ಗ್ಲೋಬಲ್ ಮಾಸ್ಟರ್ಸ್, ಕರ್ನಾಟಕ ಮಾಸ್ಟರ್ಸ್ ಪ್ರಪಂಚಕ್ಕೆ ಧ್ಯಾನ ಹೇಳ್ಕೊಡೋರು. 10,000 people, ಮೈಸೂರಲ್ಲಿ 10,000 ಧ್ಯಾನಿಗಳು ಬರ್ತಾರೆ ಈ ಹಾಲಿಗೆ ನೆಕ್ಸ್ಟ್. and you all have to be a part of it, organizing it, leading it. ನೀವೆಲ್ಲರೂ ಕೂಡ 10,000 ಆ ಧ್ಯಾನಿಗಳಿಗೆ ಸೇವೆ ಮಾಡಬೇಕು, ಆರ್ಗನೈಸ್ ಮಾಡ್ಬೇಕು ಈವೆಂಟ್. 10,000 ಧ್ಯಾನಿಗಳಿಗೋಸ್ಕರ ನೀವೆಲ್ಲರೂ ಆರ್ಗನೈಸ್ ಮಾಡ್ಬೇಕು. And don't wait for Channabaswa sir or any other sir to tell you, you come. Don't wait for invitation. You say, I am here, I am coming, I am doing it. ದಯವಿಟ್ಟು ನನ್ಗೋಸ್ಕರ ಕಾಯ್ಬೇಡಿ, ಯಾರಿಗೋಸ್ಕರ ಕಾಯ್ಬೇಡಿ. ನಾನ್ ಬರ್ತೀನಿ, ನಾನ್ ಮಾಡ್ತೀನಿ ಅಂತ ಶುರು ಮಾಡಿ, ಬನ್ನಿ ನೀವು ಮಾಡಿ. PSSM ಇರೋದೆಲ್ಲ ಓಪನ್, ಎಲ್ಲರೂ ಲೀಡರ್ಸ್ ಇಲ್ಲಿ, ಎಲ್ಲರೂ ಮಾಸ್ಟರ್ಸ್, ಯಾರು ಫಾಲೋವರ್ಸ್ ಅಲ್ಲ ಇಲ್ಲಿ. ಯಾರಿಗೂ ವೇಟ್ ಮಾಡಬೇಕಾಗಿಲ್ಲ. Take ownership. This is your event. ನೀವು ಒಂದು ಜವಾಬ್ದಾರಿ ತಗೊಳ್ಳಿ, ಓನರ್ಶಿಪ್ ತಗೊಳ್ಳಿ, ಇದು ನಿಮ್ಮ ಕೆಲಸ. And have targets. It is after the vision, what is the next step? Okay, you see this is happening. What is the next step? ನಿಮ್ಮೊಂದು ಗೋಲ್ ಇದೆ, ಅದು ಆ ಗೋಲ್ ರೀಚ್ ಆಯ್ತು, ಅದಾದ್ಮೇಲೆ ನೆಕ್ಸ್ಟ್ ನಾನು ಏನ್ ಕೆಲಸ ಮಾಡ್ಬೇಕಂತ ಅದನ್ನು ಕೂಡ ಥಿಂಕ್ ಮಾಡಿ, ಅಲ್ಲೇ ನಿಲ್ಲಬೇಡಿ. Next step is to set targets. ನೆಕ್ಸ್ಟ್ ಸ್ಟೆಪ್ ನಾವು ಆ ಗೋಲು ಟಾರ್ಗೆಟ್ ಒಂದು ಇಟ್ಕೋಬೇಕು. ಎಲ್ಲ ಅದನ್ನ ಟಾರ್ಗೆಟ್ ನ ಇಟ್ಕೊಳಕ್ ಪ್ರಾರಂಭ ಮಾಡಿ. So to set targets, you all must decide. I will teach 100 people meditation, or I will raise 1 lakh rupees. Whatever the target, you have to set targets. ನಾವು ಆ ಒಂದು ಟಾರ್ಗೆಟ್ ನ ಸೆಟ್ ಮಾಡ್ಬೇಕು. ಏನು, ನಾನು ಒಂದು 100 ಜನಕ್ಕೆ ಧ್ಯಾನ ಹೇಳ್ಕೊಡ್ತೀನಿ, 1 ಲಕ್ಷಕ್ಕೆ ಜನ ಧ್ಯಾನ ಹೇಳ್ಕೊಡ್ತೀನಿ, ನಾನು ಲಕ್ಷಾನುಗಟ್ಲೆ ಡೊನೇಷನ್ ತರ್ತೀನಿ ಅನ್ನೋದನ್ನಕ್ಕಂತ ಆ ತರ ಟಾರ್ಗೆಟ್ ಎಲ್ಲ ಇಟ್ಕೊಳ್ಳಿ. ನೀವು ಟಾರ್ಗೆಟ್ ಇಟ್ಕೊಳ್ಳೋಕೆ ಪ್ರಾರಂಭ ಮಾಡಿ. And as you set targets, don't get into the trap of ego. ಯಾವಾಗ ಟಾರ್ಗೆಟ್ ಇಟ್ಕೊಳ್ಳೋಕೆ ಪ್ರಾರಂಭ ಮಾಡ್ತೀರಿ, ಆ ಒಂದು ಅಹಂಕಾರ ಅಂತಕ್ಕಂಥ ಒಂದು ಬಲೆಯಲ್ಲಿ ಸಿಗಾಕೊಳ್ಳೋಕೆ ಹೋಗ್ಬೇಡಿ. Because when you're in your classes, when 100 people came, 200 people think, don't think, oh, I brought 200 people. You become a channel of energy to make this whole vision happen. ಸೊ ನೀವ್ ಯಾವಾಗ ನಾನು ಆ ಒಂದು ಅಹಂಕಾರದಲ್ಲಿ ಸಿಗಕ್ಕಂತೀನಿ, ಒಂದು 100 ಜನ ಕರ್ಕೊಂಡು ಬಂದೆ, 10 ಲಕ್ಷ ಡೊನೇಷನ್ ರೈಸ್ ಮಾಡ್ದೆ, ಈ ತರ ಮಾಡಿದಾಗ ಏನಾಗುತ್ತೆ, ನೀವೊಂದು ಟ್ರಾಪಲ್ ಸಿಗಕ್ಕಂತೀರಿ, ಆ ಎನರ್ಜಿಯಿಂದ ದೂರ ಆಗ್ತೀರಿ ನೀವು. ಅದಾಗಬಾರ್ದು. Because if you fall into that trap, your energy will go down. ನೀವ್ ಯಾವಾಗ ಆ ಬಲೆಯಲ್ಲಿ ಸಿಗಕ್ಕಂತೀರಿ, ನೀವು ನಿಮ್ಮ ಶಕ್ತಿ ಎಲ್ಲ ಕಳ್ಕೊಂಡ್ ಬಿಡ್ತೀರಿ. Because nothing is ours, everything is of universe. ಇಲ್ಲಿ ಯಾವುದು ನಮ್ದಲ್ಲ, ಎಲ್ಲದೂ ಕೂಡ ಆ ಬ್ರಹ್ಮಾಂಡದ್ದು. We are only the channels of light. ನಾವು ನಮ್ಮ ಕೆಲಸ ಏನಪ್ಪಾ ಅಂದ್ರೆ ಈ ಒಂದು ಬೆಳಕನ್ನ, ಈ ಒಂದು ಜ್ಞಾನನ್ನ ಪಸರಿಸಬೇಕು. ಅದೇ ಒಂದು ಅಷ್ಟೇ ನಮ್ಮ ಕೆಲಸ. You get more than you give when you work for the universe. ನೀವು ಎಷ್ಟು ಸೇವೆ ಮಾಡ್ತೀರಿ, ಎಷ್ಟು ಈ ಒಂದು ಪ್ರಪಂಚಕ್ಕೆ ಕೆಲಸ ಮಾಡ್ತೀರಿ, ಅಷ್ಟು ಪಡಿತೀರಿ ನೀವು. Without ego, without any personal agenda. ಯಾವುದೇ ಅಹಂಕಾರ ಇಲ್ಲದೆ, ಒಂದು ಸ್ವಾರ್ಥ ಇಲ್ಲದೆ ಈ ಒಂದು ಸೇವೆಯನ್ನ ಪ್ರಾರಂಭ ಮಾಡಬೇಕು ನಾವು. That is the secret to ಅದೇ grow. ರಹಸ್ಯ ಗೋಲ್ ರೀಚ್ ಆಗಕ್ಕೆ. So first vision. What is your vision? ಫಸ್ಟ್ ಗುರಿ. Second step, set goals, set targets. ನೆಕ್ಸ್ಟ್ ಏನಂದ್ರೆ ಟಾರ್ಗೆಟ್ಸ್ ಇಟ್ಕೊಳ್ಳಿ. And then third step is action. ಮೂರನೇದು ಕಾರ್ಯರೂಪಕ್ಕೆ ತರೋದು. Without goals, if you just go teach, there is no we are not going towards a purpose. It is scattered energy. ಸುಮ್ನೆ ನಾವು ಪ್ರಚಾರ ಮಾಡ್ಬೇಕಂತ ಹೋಗ್ಬೇಡಿ. ಟಾರ್ಗೆಟ್ ಇಟ್ಕೊಳ್ಳಿ, ಗೋಲ್ಸ್ ಇಟ್ಕೊಂಡು ಪ್ರಾರಂಭ ಮಾಡಿ. ಅವಾಗ ಏನಾಗುತ್ತೆ, ನಿಮ್ ಎನರ್ಜಿ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ, ಒಂದೇ ಮಾರ್ಗದಲ್ಲಿ ಹೋಗುತ್ತೆ. ಎನರ್ಜಿ ಸ್ಪ್ರೆಡ್ ಆಗಲ್ಲ, ಡೈವರ್ಟ್ ಆಗೋದಿಲ್ಲ. Because so many people will come and say, Pari, I'm teaching meditation, I'm doing. But if there is no certain target, certain goal, certain purpose, it is not all directed to the same, to this group consciousness. ಯಾವಾಗ ನೀವು ನಾನು ಧ್ಯಾನ ಪ್ರಚಾರ ಮಾಡ್ತೀನಿ, ಕ್ಲಾಸ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳ್ತಿರ್ತೀರಿ, ಏನಾಗುತ್ತೆ, ಎನರ್ಜಿ ಎಲ್ಲ ಡೈವರ್ಟ್ ಆಗುತ್ತೆ.
ಅದು ಬಿಟ್ಟು ಏನ್ ಮಾಡ್ಬೇಕು, ಒಂದು ಟಾರ್ಗೆಟ್ ಇಟ್ಕೋಬೇಕು, ಒಂದು ಗುರಿ ಇಟ್ಕೊಂಡು ಮಾಡಿದಾಗ ನಿಮ್ಮ ಶಕ್ತಿ ಎಲ್ಲ ಒಂದು ಗುರಿ ಕಡೆ ಹೋಗುತ್ತೆ, ಅದು ಮ್ಯಾನಿಫೆಸ್ಟ್ ಆಗುತ್ತೆ. And also another key point is working with the group consciousness. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಗ್ರೂಪ್ ಆಗಿ ಕೆಲಸ ಮಾಡಿ, ಒಂದು ಗ್ರೂಪ್ ಆಗಿ ಕೆಲಸ ಮಾಡಿದಾಗ ಹೆಚ್ಚೆಚ್ಚು ಕೆಲಸಗಳಾಗುತ್ತೆ, ಅದು ಇಂಪಾರ್ಟೆಂಟ್. So in a cricket match, this is father's example, not my example. In a cricket match, if there is a captain, all the players have to listen to the captain, correct or not? ಕ್ರಿಕೆಟ್ ಅಲ್ಲಿ ಪತ್ರಿ ಸರ್ ಮೆಸೇಜ್ ಇದು, ಆ ಒಬ್ಬ ಮುಖಂಡ ಏನಿರ್ತಾನೆ ಕ್ರಿಕೆಟ್ ಅಲ್ಲಿ, ಅವನ್ ಮಾತು ಎಲ್ಲರೂ ಕೇಳ್ಬೇಕಾ ಕೇಳ್ಬಾರ್ದ? So if I choose Chennabasava as my captain, I have to follow him. ನೀವು ಯಾವಾಗ ನನ್ನ ಕ್ಯಾಪ್ಟನ್ ಅಥವಾ ಮೇಡಮ್ನ ಕ್ಯಾಪ್ಟನ್ ಅಂತ ಅನ್ಕೊಂತೀರಿ, ಅವ್ರ ಮಾತು ನೀವು ಕೇಳಲೇಬೇಕಲ್ವಾ? ಕೇಳಬೇಕಾ ಕೇಳ್ಬಾರ್ದ? So that is a decision made by the group. So whether you like it or not, you accept the decision. ಇದು ಗ್ರೂಪ್ ಇಂದ ಮಾಡಿರ್ತಕ್ಕಂಥ ಒಂದು ಒಪ್ಪಂದ, ಹಾಗಾಗಿ ನೀವು ಕೇಳಲೇಬೇಕು. ಕೇಳಬೇಕಾ ಕೇಳ್ಬಾರ್ದ? And if next time you choose another captain, that is your choice afterwards. But when you are in that game, you follow that leader. ನೀವು ಯಾವಾಗ ಒಂದು ಕೆಲಸಕ್ಕೆ ಒಬ್ಬ ಲೀಡರ್ ಅಂತ ಗುರುತಿಸ್ಕೊಂಡಿರ್ತೀರಿ, ಆ ಲೀಡರ್ ಮಾತ್ರ ಕೇಳಲೇಬೇಕು. ಆ ಲೀಡರ್ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡಿ, ಮತ್ತೆ ಇನ್ನೊಬ್ಬ ಲೀಡರ್ ಇಟ್ಕೊಳ್ಳಿ, ಇನ್ನೊಬ್ಬ ಕ್ಯಾಪ್ಟನ್ ಇಟ್ಕೊಳ್ಳಿ ಅಷ್ಟೇ. And at that time there are no complaints, no comments, no judgment. ಅಂತ ಸಮಯದಲ್ಲಿ ಯಾರನ್ನು ದೂಷಿಸಬಾರ್ದು, ಬೈಕಬಾರ್ದು. ನಿಮ್ಮಿಷ್ಟ ನಿಮ್ದು, ನಿಮ್ ಕೆಲಸ ನೀವು ನಿಮಗೆ ಆ ಕ್ಯಾಪ್ಟನ್ ಇಷ್ಟ ಆಗಿಲ್ಲ, ಬೇರೆ ಕ್ಯಾಪ್ಟನ್ ಹಿಡ್ಕೊಳ್ಳಿ. We play as one team. ನಾವೆಲ್ಲರೂ ಸೇರಿ ಒಂದು ಗುರಿಗೋಸ್ಕರ ಒಂದು ಸಂಘ ಅಂತ ವರ್ಕ್ ಮಾಡ್ತೀವಿ, ಮಾಡಬೇಕು. That is group consciousness. ಅದೇ ಒಂದು ಸಾಮೂಹಿಕ ಚೈತನ್ಯ. So when the group elevates, even the teams will elevate. ಯಾವಾಗ ಆ ಗ್ರೂಪ್ ಬೆಳೆಯುತ್ತಾ ಹೋಗುತ್ತೆ, ಆ ಗ್ರೂಪ್ ಕೆಳಗಡೆ ಯಾರ್ಯಾರು ಬರ್ತಾರೆ ಅವರೆಲ್ಲ ಕೂಡ ಬೆಳೀತಾರೆ. Because PSSM is a decentralized organization. PSSM ಅನ್ನೋದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಂತಕ್ಕಂಥದ್ದು ಡಿಸೆಂಟ್ರಲೈಸೇಷನ್. ಅಂದ್ರೆ ಇಲ್ಲಿ ಲಿಮಿಟೇಷನ್ಸ್ ಇಲ್ಲ, ಒಂದು ಅಧಿಕಾರಿ ಇಲ್ಲ. ಇಲ್ಲಿ ಅವ್ರವ್ರ ಪಾರ್ಟಿಗೆ ಅಧಿಕಾರಿಗಳು, ಅವ್ರವ್ರ ಪಾರ್ಟಿಗೆ ಲೀಡರ್ಸ್, ಅವ್ರವ್ರ ಕೆಲಸ ಮಾಡ್ತಾ ಹೋಗ್ಬೋದು. ಇಲ್ಲ ಬರೀ ಅಧಿಕಾರಿ ಇಲ್ಲೇ, ಕೋಟೇಶ್ವರ ರಾವ್ ಗಾರು ಅಧಿಕಾರಿ ಇಲ್ಲೇ, ಚನ್ನಬಸವ ಅಧಿಕಾರಿ ಇಲ್ಲೇ. ಇಲ್ಲಿ ಯಾರು ಅಧಿಕಾರಿಗಳಿಲ್ಲ. ನಾನು ಅಲ್ಲ, ಮೇಡಮ್ ಅಲ್ಲ, ಸಾರ್ ಅಲ್ಲ, ನೀವೇ ಅಧಿಕಾರಿಗಳು, ನೀವೇ ಲೀಡರ್ಸ್. But we all work as group. ಬಟ್ ವೆರಿ ವೆರಿ ಇಂಪಾರ್ಟೆಂಟು, ನಾವೆಲ್ಲರೂ ಕೂಡ ಆ ಒಂದು ಸಾಮೂಹಿಕ ಚೈತನ್ಯ ಎಲ್ಲರೂ ಸೇರ್ಬಿಟ್ಟು ಕೆಲಸ ಮಾಡ್ತೀವಿ. With following the 18 principles of PSSM. ಮತ್ತೆ ಇನ್ನೊಂದೇನಂದ್ರೆ, ನಮ್ಮ ಗುರುಗಳು ಕೊಟ್ಟಿರ್ತಕ್ಕಂಥ 18 ಸೂತ್ರಗಳನ್ನ ಸರಿಯಾಗಿ ಪಾಲಿಸಿ ಆ ಒಂದು ಗುರಿ ಕಡೆ ಕೆಲಸ ಮಾಡ್ತೀವಿ. 18 principles. One of the principles, Mauna practice, no gossip, no unnecessary words. 18 ಆ ಒಂದು ಸಿದ್ಧಾಂತಗಳಲ್ಲಿ ಒಂದು ಮುಖ್ಯವಾದದ್ದು ಮೌನ, ಕಮೆಂಟ್, ಮತ್ತೆ ಜೊತೆಗೆ ಕಮೆಂಟ್ ಬೇಡ, ಜಡ್ಜ್ಮೆಂಟ್ ಬೇಡ. Do you all know 18 principles? Who do not know? ನೀವೆಲ್ಲರೂ 18 ಸೂತ್ರಗಳನ್ನ ಫಾಲೋ ಮಾಡ್ತೀರಾ? ಇಲ್ಲ, ಕೈ ಎತ್ತಿ. ಮಾಡ್ತೀರಾ ಮಾಡಲ್ವಾ? ಮಾಡ್ತೀರಾ? This is a PSSM master, and a pyramid master means it is consciousness. It is a mindset. It is not some membership card. PSSM ಅಂತಕ್ಕಂಥದ್ದು ಸುಮ್ಮನೆ ಯಾವುದೋ ಒಂದು ಮೆಂಬರ್ಶಿಪ್ ಒಂದು ಕಾರ್ಡ್ ಅಲ್ಲ. ಇದೇನಂದ್ರೆ ಒಂದು ಚೈತನ್ಯದ ಕೆಲಸ, ಒಂದು ದೈವಿ ಕೆಲಸ ಇದು. A master who knows how to give. ಮಾಸ್ಟರ್ ಅಂತಕ್ಕಂಥವನಿಗೆ ಕೊಡೋದು ಗೊತ್ತು, ಅವನಿಗೆ ಹೇಗೆ ಕೊಡ್ಬೇಕನ್ನೋದು ಗೊತ್ತು. And also a master who knows how to take. ಹಾಗೆ ಮಾಸ್ಟರ್ಗೆ ತಗೊಳ್ಳೋದು ಕೂಡ ಗೊತ್ತು, ಹೇಗೆ ತಗೊಳ್ಳೋದು ಅಂತ ಗೊತ್ತು. He said, not giving is materialistic ego, not taking is spiritual ego. ಎರಡು ಇದೆ ಇಲ್ಲಿ, ಕೊಡೋದು ಗೊತ್ತಿರಬೇಕು, ತಗೊಳ್ಳೋದು ಗೊತ್ತಿರಬೇಕು. ಕೊಟ್ಟಿಲ್ಲ ಅಂತಂದ್ರೆ ಅದು ಮಟೀರಿಯಲಿಸ್ಟಿಕ್ ಈಗೋ, ತಗೊಂಡಿಲ್ಲ ಅಂದ್ರೆ ಸ್ಪಿರಿಚುವಲ್ ಈಗೋ. So that is why we all masters like Buddha, we ask money. ಹಾಗಾಗಿ ನಾವೆಲ್ಲರೂ ಬುದ್ಧರು, ನಮಗೆ ಗೊತ್ತು ಹೇಗೆ ಕೇಳಬೇಕಂತ ವಿನಯದಿಂದ. Because that is not, we come out of our own ego, spiritual ego. ನಾವು ಆ ಒಂದು ಆಧ್ಯಾತ್ಮಿಕ ಅಹಂಕಾರವನ್ನ ಬಿಟ್ಟು ಎಲ್ಲರ ಹತ್ರ ನಾವು
ಆ ಒಂದು ದಾನವನ್ನ ಕೇಳ್ತೀವಿ, ನಾವೆಲ್ಲ ದಾನ ಕೇಳಿದೀವಿ ಆ ಒಂದು ಆಧ್ಯಾತ್ಮಿಕ ಅಹಂಕಾರ ಬಿಟ್ಟು. ಹಂಗಾಗಿ ಇದು ಸಾರ್ಥಕ ಆಗಿದ್ದು ಈ ಇವೆಂಟ್. So again we'll recap everything. ಮತ್ತೆ ಎಲ್ಲನೂ ಕೂಡ ರಿಪೀಟ್ ಮಾಡೋಣ. First learn meditation, ಲರ್ನ್ ಮೆಡಿಟೇಷನ್, practice meditation, ಪ್ರಾಕ್ಟೀಸ್ ಮೆಡಿಟೇಷನ್, teach meditation, ಟೀಚ್ ಮೆಡಿಟೇಷನ್, spread meditation. ಸ್ಪ್ರೆಡ್ ಮೆಡಿಟೇಷನ್. You must always do all four. That is ನೀವೆಲ್ಲ the goal. ನೀವೆಲ್ಲ ಈ 4 ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ಬೇಕು, ನಿಲ್ಲಿಸಬಾರ್ದು. Teaching meditation, organizing events and practicing meditation. ನಾನು ಟೀಚ್ ಮಾಡ್ತಿರ್ತೀನಿ, ನಾನು ಧ್ಯಾನ ಹೇಳ್ಕೊಡ್ತಿರ್ತೀನಿ, ಜೊತೆಗೆ ಅಭ್ಯಾಸ ಕೂಡ ಮಾಡ್ತಿರ್ತೇನೆ. Okay? ಓಕೆ. And the second thing is understand the group. How to work with a group. ಇನ್ನೊಂದೇನಂದ್ರೆ ಗ್ರೂಪ್ ಜೊತೆ ಕೆಲಸ ಮಾಡೋದು. So he is everywhere. ಇವ್ರು ಎಲ್ಲ ಕಡೆ ಇರ್ತಾರೆ, ಎಲ್ಲ ಈವೆಂಟ್ ಅಲ್ಲಿ ಇರ್ತಾರೆ. He doesn't think this is my event or your event. ಇವರು ಇದು ನಾನು ಆರ್ಗನೈಸ್ ಮಾಡಿದಂತ ಅಲ್ಲೇ ಇರೋದಿಲ್ಲ, ಎಲ್ಲ ಇವೆಂಟ್ಗೂ ಭಾಗಿಯಾಗ್ತಾರೆ. He is a perfect example for group consciousness. ಇವರು ಪರ್ಫೆಕ್ಟ್ ಎಕ್ಸಾಂಪಲ್ ಗ್ರೂಪ್ ಕಾನ್ಶಿಯಸ್ಗೆ, ಆ ಒಂದು ಸಾಮೂಹಿಕ ಚೈತನ್ಯಗೆ. Why? Because as I said, PSSM is decentralized. There are many groups. If I don't like Chennabasava, I'll start my own group here. ನನ್ ಜೊತೆ ನಿಮಗೆ ಕೆಲಸ ಮಾಡಕ್ಕೆ ಇಷ್ಟ ಅಂದ್ರೆ ನಿಮ್ದು ಒಂದು ಸ್ವಂತ ಗುಂಪು ಮಾಡ್ಬಿಟ್ಟು ಧ್ಯಾನ ಪ್ರಚಾರ ಮಾಡ್ಬೋದು, ಅದ್ರಲ್ಲಿ ಏನ್ ತಪ್ಪಿಲ್ಲ. ನಾನು ಹೇಳ್ತಿದ್ದೀನಿ. But the work has to go on. ಬಟ್ ಕೆಲಸ ನಡೀತಾನೆ ಇರಬೇಕು, ಕೆಲಸ ನಡೀತಾನೆ ಇರಬೇಕು. But if Chennabasava puts an event, I will come. ನಿಮಗೆ ನನ್ನ ಬಗ್ಗೆ ಓಕೆ ಅನ್ಸಿದ್ರೆ ನನ್ನ ಜೊತೆ ಬಂದು ಸೇರ್ಬಿಟ್ಟು ನೀವು ಗ್ರೂಪ್ ಆಗಿ ಕೆಲಸ ಮಾಡ್ತೀರಿ. Even though I don't like him. ನನ್ನ ಇಷ್ಟ ಇಲ್ಲ ಅಂದ್ರೂ ಕೂಡ ಬರ್ತೀರಿ ಗ್ರೂಪ್ ಇಷ್ಟ ಆದ್ರೆ. Because we work not for Chennabasava or Parif or for Prabhakar. We work for the master, for the Buddha. ನಾವೆಲ್ಲ ಹೇಗೆ ಕೆಲಸ ಮಾಡ್ಬೇಕಂದ್ರೆ ನನಗೋಸ್ಕರ ಕೆಲಸ ಮಾಡಬಾರ್ದು, ಮೇಡಮ್ಗೋಸ್ಕರ ಕೆಲಸ ಮಾಡಬಾರ್ದು, ಅಥವಾ ಪ್ರಭಾಕರ್ ಸರ್ಗೋಸ್ಕರ ಕೆಲಸ ಮಾಡಬಾರ್ದು. ನಮ್ಮ ಗುರಿ ಏನಪ್ಪಾ ಅಂತಂದ್ರೆ ಆ ಒಂದು ಬುದ್ಧರಾಗ್ಬೇಕು ಎಲ್ಲರೂ. ಆ ಒಂದು ಗೋಲ್ಗೋಸ್ಕರ ಕೆಲಸ ಮಾಡ್ತೀವಿ, ಸ್ವಾರ್ಥಕ್ಕಲ್ಲ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.